ಹೊಸಪೇಟೆಯ ಎಲ್ಲಿ ಬೇಕಾಗಿ ಹೋಗಿದ್ದೀನಿ ಸ್ವಾಮಿ ನಾವು. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನ ಕೊಲೆ, ನಾಟಕವಾಡಿದ ಹೆಂಡತಿ. ದಾವಣಗೆರೆ ನಗರದ ಹೊರವಲಯದ ಪಾಮೇನಹಳ್ಳಿ ಗ್ರಾಮದಲ್ಲಿ ಬೆಚ್ಚಿಬೀಳಿಸುವ ಘಟನೆ ನಡೆದಿದೆ. 36 ವರ್ಷದ ರಘು ಕೊಲೆಯಾದ ವ್ಯಕ್ತಿ. ಪತ್ನಿ ಶ್ರುತಿ ತನ್ನ ಪ್ರಿಯಕರನೊಂದಿಗೆ ಸೇರಿ ಗಂಡನ ಕೊಲೆ ಮಾಡಿಸಿದ ಆರೋಪ ಕೇಳಿಬಂದಿದೆ. ರಘು ಮತ್ತು ಶ್ರುತಿ ಪ್ರೀತಿಸಿ ಮದುವೆಯಾಗಿದ್ದು ದಂಪತಿಗೆ 2 ಮಕ್ಕಳಿದ್ದಾರೆ. ಶ್ರುತಿ ಗಾರೆ ಕೆಲಸ ಮಾಡುತ್ತಿದ್ದ ವೇಳೆ ಮೇಸ್ತ್ರಿಯೊಬ್ಬನ ಪರಿಚಯವಾಗಿದ್ದು ಬಳಿಕ ಇಬ್ಬರ ನಡುವೆ ಅಕ್ರಮ ಸಂಬಂಧ ಬೆಳೆದಿತ್ತು ಎನ್ನಲಾಗಿದೆ. ಅಕ್ರಮ ಸಂಬಂಧಕ್ಕೆ ಗಂಡ ರಘು ಅಡ್ಡಿಯಾಗುತ್ತಿದ್ದಾನೆಂದು ಆರೋಪಿಸಿ ಮೇಸ್ತ್ರಿ ಹಾಗೂ ಮತ್ತೊಬ್ಬನ ಜೊತೆ ಸೇರಿ ರಘುವನ್ನು ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಆಗಸ್ಟ್ 11ರಿಂದ ರಘು ನಾಪತ್ತೆಯಾಗಿದ್ದರು. ಗಂಡ ಮನೆಗೆ ಬಂದಿಲ್ಲ ಎಂದು ಶ್ರುತಿ ನಾಟಕವಾಡುತ್ತಿದ್ದಳು ಎನ್ನಲಾಗಿದೆ. ಸುಮಾರು 9 ದಿನಗಳ ಬಳಿಕ ಪೊಲೀಸ್ ವಿಚಾರಣೆ ವೇಳೆ ಶ್ರುತಿ ಕೊಲೆ ಪ್ರಕರಣದ ಬಗ್ಗೆ ಬಾಯ್ಬಿಟ್ಟಿದ್ದಾಳೆ ಎಂದು ತಿಳಿದುಬಂದಿದೆ. ಕೊಲೆ ಬಳಿಕ ರಘುವಿನ ಶವವನ್ನು ಹರಿಹರದ ತುಂಗಭದ್ರಾ ಸೇತುವೆ ಬಳಿ ನದಿಗೆ ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನೂ ಮೃತದೇಹ ಪತ್ತೆಯಾಗಿಲ್ಲ. ಇತ್ತ ಕೊಲೆಯಾದ ರಘು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಮ್ಮ ಮನೆಯ ಮಗನನ್ನು ಕಳೆದುಕೊಂಡ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಮುಳುಗಿದ್ದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಎಲ್ಲೋದ್ರು ಎಲ್ಲಿ ಹೋಗಮ್ಮ ಬರ್ತಂತ ದುಡ್ಡು ಖರ್ಚು ಮಾಡ್ತೀವಿ. ಒಂದು ಮಾತಿನ ನಮ್ಗೆ ಸಿಗ್ಲಿಲ್ಲ ಸ್ವಾಮಿ, ನಿಮ್ಮಿಂದ ನಮಗೆ ಸಿಗ್ಬೇಕು ನೋಡಿ ಸ್ವಾಮಿ. ಮಗನ ಹುಡುಕಿ ಅಂತ ಹೊಸಪೇಟೆಯ ಎಲ್ಲಿ ಬೇಕಾಗಿ ಹೋಗಿದ್ದೀನಿ ಸ್ವಾಮಿ ನಾವು. ಸ್ವಾಮಿ ಜೀವನ ಮಾಡ್ತಿದ್ದೆ ಸ್ವಾಮಿ ನಾವು. ನಮ್ಮ ಊರಿಗೆ ಯಾರು ಜಾಬ್ ಮಾಡ್ತಾರೆ